ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನದಿಂದನೇ ಮಳೆ ಶುರುವಾಗಿದೆ ಇಲ್ಲಿ. ಇನ್ನು ಯಾವತ್ತು ಈ ಮಳೆ ಬಿಡುತ್ತೋ ಗೊತ್ತಿಲ್ಲ. ಮಳೆ ಅಂತೂ ಒಂದೊಂದು ಸಲ ಬೇಜಾರಂತ ಅನಿಸ್ಬಿಡುತ್ತೆ. ಮಳೆ ಇಲ್ಲದಿರೋ ಟೈಮಲ್ಲಿ ಮಳೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಈ ಥರ ಕಂಟಿನ್ಯೂಸ್ ಮಳೆ ಬಂದರೆ ಯಾಕಾದರೂ ಮಳೆ ಬರುತ್ತಪ್ಪ ಅನಿಸುತ್ತೆ. ಯಾಕೆ ಹಂಗೆ ಅನಿಸುತ್ತೆ ಅಂದರೆ, ಇಲ್ಲಿ ಮಳೆ ಬಂದರೆ ಡೋರ್ ಓಪನ್ ಮಾಡೋಂಗೆ ಇಲ್ಲ. ಮನೆಯೊಳಗೆಲ್ಲ ನೀರು ಬರುತ್ತೆ. ಅಷ್ಟು ಆ ಕಡೆಯಿಂದ ಜೋರು ಗಾಳಿ ಬಂದಾಗ ಮಳೆ ನೀರೆಲ್ಲ ಒಳಗೆ ಬರುತ್ತೆ. ಮತ್ತು ಅಲ್ಲಿ ಆಚೆ ಕೂತ್ಕೊಳ್ಳೋಂಗಿಲ್ಲ, ಮನೆಯಿಂದ ಆಚೆಗೆ ಹೋಗೋಂಗಿಲ್ಲ. ಅದೆಲ್ಲ ನೆನೆಸ್ಕೊಂಡಂಗೆ ಈ ಮಳೆ ಯಾಕಾದರೂ ಬರುತ್ತಪ್ಪ ಅಂತ ಅನಿಸುತ್ತೆ. ಇದಕ್ಕೆಲ್ಲ ಏನು ಸೊಲ್ಯೂಷನು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನಾನು ಯೋಚನೆ ಮಾಡ್ತಿದ್ದೀನಿ, ಇದೆಲ್ಲ ಒಳಗಡೆ ನೀರು ಬರ್ದಿರೋ ಥರ ಏನು ಮಾಡ್ಬೋದು ಅಂತ. ಬಟ್ ಏನೂ ಐಡಿಯಾನೇ ಉಳಿತಾ ಇಲ್ಲ. ಮೇಲೇನಾದರೂ ಚೀಲ ಏನಾದರೂ ಹಾಕೋಣ ಅಂದರೆ ಅದಕ್ಕೆ ಅಲ್ಲಿ ಕಟ್ಟೋಕ್ಕೂ ಏನೂ ಸಪೋರ್ಟ್ ಇಲ್ಲ. ಸೊ ಈ ಥರ ಬಂದು ಎಲ್ಲ ನೀರೆಲ್ಲ ನಿಂತುಬಿಡುತ್ತೆ. ಹೀಗಾಗಿದೆ ಈ ಮಳೆ ಬಂದಾಗ ನಮ್ಮ ಮನೆ ಪರಿಸ್ಥಿತಿ. ಪುನರ್ವ ಮಲಗಿದ್ದ, ಅಷ್ಟರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊತಾ ಇದ್ದೆ. ಮತ್ತು ಆಮೇಲಿಂದ ಇನ್ನೇನು ಸಂಜೆ ಆಗಿತ್ತು. ಅವ್ನಿಗೆ ಯಾಕೋ ಗೊತ್ತಿಲ್ಲ, ಒಂದು 2 ದಿವಸದಿಂದ ಮಧ್ಯಾಹ್ನ ಹೊತ್ತು ಮಲಗಿಸಿದಾಗ್ಲೂ ಜಾಸ್ತಿ ಟೈಮ್ ನಿದ್ದೆ ಮಾಡ್ತಿದ್ದಾನೆ. ಆ್ಯಂಡ್ ನೈಟ್ ಟೈಮು ಅಷ್ಟೇ, ಬೇಗನೆ ಮಲಗ್ತಾ ಇದ್ದಾನೆ. ನನಗೊಂಥರ ಖುಷಿ ಆಗ್ತಿದೆ. ಅವ್ನು ಹಿಂಗೆ ಇದ್ದರೆ ಚೆನ್ನಾಗಿರುತ್ತಪ್ಪ ಅಂತ ಅನಿಸುತ್ತೆ. ಮೋಸ್ಟ್ಲಿ ಮಕ್ಕಳು ಒಂದೊಂದು ಏಜಲ್ಲಿ ಒಂದೊಂದು ಥರ ಆಗ್ತಾರೋ ಏನೋ ಗೊತ್ತಿಲ್ಲ. ಸ್ವಲ್ಪ ನಿದ್ದೆ ಇವಾಗ ಚೆನ್ನಾಗಿ ಮಾಡ್ತಾಯಿದ್ದಾನೆ. ನಂಗೆ ಒಂಥರ ಖುಷಿ ಅನ್ನಿಸ್ತು. ಇದಕ್ಕೂ ಮುಂಚೆ ಎಲ್ಲ ಅವನ್ನ 12 ಗಂಟೆ ತನಕ ಇದು ಮಾಡ್ತಿದ್ದ, ಹಠ ಮಾಡೋನು. ಅಂದರೆ ನಿದ್ದೆ ಮಾಡೋಕೆ ಹಠ ಮಾಡೋನು, ನಿದ್ದೆ ಮಾಡ್ತಾ ಇರಲಿಲ್ಲ. ಅಷ್ಟೋ ತನಕ ಮಲಗಿಸ್ಕೊಂಡಿದ್ರು ಮಾಡ್ತಿರ್ಲಿಲ್ಲ. ಬಟ್ ಈಗೆಲ್ಲ ಬೇಗ ನಿದ್ದೆಗೆ ಹೋಗ್ತಾ ಇದ್ದಾನೆ. ನನಗೇನೋ ಒಂಥರ ಖುಷಿ ಅನ್ನಿಸ್ತಾ ಇದೆ ಇವಾಗ ಅವನಿಗೆ. ಸೊ ಸಂಜೆ ಆಗಿತ್ತು, ಹಾಗಾಗಿ ದೊಡ್ಡಮ್ಮಂಗೆ ಟೀ ಮಾಡ್ತಾಯಿದ್ದೀನಿ. ಹಾಗೆ ನಾನು ಹಾಲು ಕಾಯಿಸಿ ಕುಡಿದು ಅವರಿಗೆ ಟೀ ಮಾಡಿಕೊಟ್ಟು ಈಗ ಪುನರ್ವಂಗೆ ಸಂಜೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕೆ ಮಾಡಬೇಕು. ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಬೇಕು ಈಗ ಅವನಿಗೆ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ, ವರ್ಕ್ ಫ್ರಮ್ ಹೋಮ್ದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೆ. ಆ್ಯಕ್ಚುಲಿ ಅದೇನು ಗೊತ್ತಾ, ವಾಟ್ಸಪ್ ಗ್ರೂಪ್ದು ಲಿಂಕ್ ಅದು. ಕ್ಲಿಕ್ ಮಾಡಿದ್ವಿ, ಅದರಲ್ಲೇನೂ ಇನ್ಫಾರ್ಮೇಷನ್ ಬರ್ತಾಯಿಲ್ಲ ಅಂತ ಕಮೆಂಟ್ ಮಾಡಿದರು. ಅದೇನೆಂದರೆ ವಾಟ್ಸಪ್ ಗ್ರೂಪ್ ಲಿಂಕ್ ಅದು, ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ ಅದು. ಅದನ್ನು ಅಂದರೆ ನೀವು ಗ್ರೂಪಿಗೆ ಜಾಯ್ನ್ ಆದಾಗ ನಿಮ್ಮ ನಂಬರ್ ಸಿಗುತ್ತಲ್ವ, ಸೊ ನಂಬರ್ ತೊಗೊಂಡು ನಿಮಗೆ ಕಾಲ್ ಮಾಡಿ ವರ್ಕ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಅಲ್ಲಿ ಆ್ಯಕ್ಚುಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಇನ್ಫಾರ್ಮೇಷನ್ ಬರಲ್ಲ. ನಿಮಗೆ ಅವರು ಕಾಲ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾರೆ ವರ್ಕ್ ಬಗ್ಗೆ, ಏನು ಎತ್ತ ಹೆಂಗಿರುತ್ತೆ ವರ್ಕು ಏನು ಅದೆಲ್ಲ ಹೇಳ್ತಾರೆ. ಮತ್ತು ಸಾಬುದಾನ ಪೌಡರ್ನ ಹಾಕಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸಾಬುದಾನನ ನಾನು ಮುಂಚೆನೇ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು 1 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಯಾಕಂದರೆ ಸಂಜೆ ಆಗಿರೋದ್ರಿಂದ ಲೈಟಾಗಿ ಫುಡ್ ಕೊಟ್ಟರೆ ಸಾಕು. ಆಮೇಲಿಂದ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ಅದು ತೆಳುಗೆ ಇರುತ್ತೆ, ಬಟ್ ಒಂಚೂರು ತಣ್ಣಗಾದ್ಮೇಲೆ ತಣ್ಣಗಾಗ್ತಾ ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗಾಗಿ ಫುಲ್ಲು ತೆಳುಗೆ ಮಾಡ್ತೀನಿ ನಾನು. ಅದನ್ನು ಒಂಥರ ಪಾಯಸ ಥರ ಆಗುತ್ತೆ ಫೈನಲಿ. ಅದನ್ನು ಹಾಗೆ ಕುಡ್ಕೊಂಬಿಡ್ಬೋದು. ಆ ಕಾರಣಕ್ಕೋಸ್ಕರ ಆ್ಯಕ್ಚುಲಿ ಸಾಬುದಾನ ಅವಾಗವಾಗ ವೀಕ್ಲಿ ಒಂದು ಸಲ ಈ ಥರ ಕೊಡ್ತಾಯಿದ್ರೆ ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೂ ಕೂಡ ಸಾಬುದಾನ ಅಥವಾ ಸಬ್ಬಕ್ಕಿ ಅಂತಾರೆ, ಅದು ಹೆಲ್ಪ್ ಆಗುತ್ತೆ. ಹಂಗಾಗಿ ಡೈಲಿ ಅವಶ್ಯಕತೆ ಏನಿಲ್ಲ. ಸೊ ಅವರು ಫುಡ್ ರೊಟೀನಲ್ಲಿ ಇದನ್ನು ಕೂಡ ಒಂದನ್ನು ಆ್ಯಡ್ ಮಾಡಿಕೊಂಡ್ರೆ, ಯಾವ ಮಕ್ಕಳು ವೆಯ್ಟ್ ತುಂಬ ಕಮ್ಮಿ ಇದ್ದಾರೆ ಆ್ಯಂಡ್ ಸಣ್ಣ ಇದ್ದಾರೆ ಅಂಥ ಮಕ್ಕಳಿಗೆ ಇದು ಯೂಸ್ ಆಗುತ್ತೆ. ಸೊ ವೀಕ್ಲಿ 1-2 ಸಲ 1-2 ದಿನ ಕೊಟ್ಕೊಂಡ್ಬಂದರೆ ಇದೇ ಥರ ಕಂಟಿನ್ಯೂಸ್ ಆಗಿ ವೆಯ್ಟ್ ಗೇನ್ ಆಗುತ್ತೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇವಾಗ ಅವ್ನಿಗೆ ಅದನ್ನು ತಿನ್ನೋದಕ್ಕೆ ಕೊಡಬೇಕು. ಮತ್ತು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ವಿಡಿಯೋ ದೋಸೆ ಮತ್ತು ತರಕಾರಿದು ಸಾಗು ಮಾಡಿದ್ದೆ. ಅದನ್ನೇ ಪುನರ್ವಂಗೂ ಕೂಡ ಅದನ್ನೇ ಕೊಡ್ತಾಯಿದ್ದೀನಿ. ಅವನಿಗೆ ಚಿಕ್ಕದಾಗಿ 1 ದೋಸೆ ಹಾಕ್ಬಿಡ್ತೀನಿ. ನಾವೆಲ್ಲ ಹಾಕ್ಕೊಳ್ಳೋ ಅಷ್ಟು ದೊಡ್ಡ ದೋಸೆ ಹಾಕಲ್ಲ, ಅದಕ್ಕೆ ನಾನು ಸೈಜಲ್ಲಿ ಸ್ವಲ್ಪ ಚಿಕ್ಕ ದೋಸೆ ಹಾಕ್ಬಿಟ್ಟು ಅದು 1 ದೋಸೆ ಕಂಪ್ಲೀಟಾಗಿ ಅವನಿಗೆ ತಿನ್ನಿಸ್ತೀನಿ. ಅಂದರೆ ಕೊನೆಯಲ್ಲಿ ಅವನೇನಾದರೂ ಬೇಡ ಅಂದರೆ ಫೋರ್ಸ್ ಮಾಡೋಕ್ಕೋಗಲ್ಲ. ಕೊನೆಯಲ್ಲಿ ಒಂದು 2-3 ತುತ್ತು ಬಿಡ್ತಾನೆ. ಸೊ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಅವನು ಎಷ್ಟು ತಿಂತಾನೋ ಅವನಿಗೆ ಹೊಟ್ಟೆ ತುಂಬ ಎಷ್ಟು ತಿಂತಾನೋ ಅಷ್ಟು ನಾನು ತಿನ್ನಿಸ್ಬಿಡ್ತೀನಿ. ಈಚೆಗೆ ಅವನು ಸ್ವಲ್ಪ ಊಟ ಬೇಡ, ಅದು ಬೇಡ, ಇದು ಬೇಡ ಅನ್ನೋಕ್ಕೆ ಶುರು ಮಾಡಿದ್ದಾನೆ. ಮುಂಚೆ ಅವನು ಏನೂ ಬೇಡ ಅಂತ ಹೇಳ್ತಾನೆ ಇರಲಿಲ್ಲ, ಏನು ಕೊಟ್ಟರು ತಿನ್ಕೊಂಡ್ಬಿಡ್ತಿದ್ದ. ಬಟ್ ಈಚೆಗೆ ಬುದ್ಧಿ ಬಂತಲ್ಲ ಅವನಿಗೂ. ಸೊ ಊಟ ಬೇಡ ಅನ್ನೋಕ್ಕೆ ಶುರು ಮಾಡಿದ್ದಾನೆ. ಮತ್ತು ಇದು ಮಧ್ಯಾಹ್ನ
ಅದೊಂದು 3-4 ಸ್ಪೂನಷ್ಟು ಪಾಯಸ ಹಾಕ್ಕೊಂಡಿದ್ದೀನಿ. ಮತ್ತು ಹಲಸಿನಕಾಯಿ ಬೀಜದ್ದು ತಾಳ್ದ ಅದೊಂದು ಸ್ವಲ್ಪ, ಮತ್ತು ಇದೊಂದು ಸ್ವಲ್ಪ ಅನ್ನ. ಇದಕ್ಕೆ ಸಾಂಬಾರು ಹಾಕ್ಬಿಟ್ಟು ಊಟ ಮಾಡಿಸ್ಬೇಕು ಇವಾಗ. ಓನಮ್ಮ ಏನು ಖಾಲಿ? ನಾನು ಆದಷ್ಟು ಈ ಥರ ತರಕಾರಿ ತಗೊಂಡು ಹಾಕ್ತೀನಿ. ಕಲ್ಲು ಖಾಲಿ ಆಯ್ತಾ? ಆಗಲಿ ಬಿಡು, ಆಯ್ತಪ್ಪ. ಇದಕ್ಕೊಂದು ಸ್ವಲ್ಪ ತುಪ್ಪ. ಇದು ಪುನರ್ವೊಂದು ಇವತ್ತಿನ ಮಧ್ಯಾಹ್ನದ ಊಟ. ಇದರಲ್ಲಿ ಸ್ವಲ್ಪ ಬಿಟ್ಟರು ಬಿಡ್ತಾನೆ, ಹೇಳೋಕ್ಕಾಗಲ್ಲ, ಯಾಕಂದರೆ ಪಾಯಸ ಮತ್ತು ಪಲ್ಯ ಇರೋದ್ರಿಂದ. ಇದರಲ್ಲಿ ಅನ್ನ ಸ್ವಲ್ಪ ಬಿಡ್ಬೋದು ಮೋಸ್ಟ್ಲಿ. ಅವನು ಸುಜಣ್ಣ ಸ್ಕೂಲಿಗೆ ಕಾಲೇಜ್ಗೆ ಹೋಗಿದ್ದಾನೆ ಪಪ್ಪು. ಮಣಿಯಪ್ಪನೂ ಕಾಲೇಜ್ಗೆ ಹೋಯ್ತು. ಬಾಗ್ಲು ಹಾಕಿಲ್ಲ, ತೆಗಿಯೋಣ ನಡಿ. ಆಯ್ತು, ತೆಗಿಯೋಣ ನಡಿ. ಮಲಗಿಲ್ಲ ಪಪ್ಪು. ನೋಡು ಎಲ್ಲಿ ಮಲಗಿದೆ. ಮಲಗಿಲ್ಲ. ಎಲ್ಲಿ ಮಲಗಿದೆ ನೋಡು ಅಲ್ಲಿ. ಮಲಗಿಲ್ಲ. ಬಾ, ಊಟ ಮಾಡಿಸ್ಕೊಡ್ತೀನಿ, ಟೈಮ್ ಆಯಿತು. ಯಾಕೆ ದಿನ ಈಗ ಹಿಂಗೆ ಹೇಳಕ್ಕೆ ಶುರು ಮಾಡಿದ್ದಾನೆ. ಊಟ ಮಾಡು ಅಂದರೆ ನಾನು ಊಟ ಮಾಡಲ್ಲ, ಊಟ ತಿನ್ನಲ್ಲ, ಊಟ ಬೇಡ ಅನ್ನೋದು. ಏನಂತೀಯ? ನಡಿ. ಪಾಯಸ ತಿನ್ನಲ್ವಾ? ಪಾಯಸ ತಿಂತ್ಯಾ? ನಡಿ. ಮತ್ತೆ ಪಲ್ಯ ತಿಂತ್ಯಾ? ಪಲ್ಯ ಅದು ತಿಂತ್ಯಾ? ಅನ್ನ ಸಾಂಬಾರು ತಿನ್ನಲ್ವಾ? ತಿಂತ್ಯಾ? ಬಾ, ಮತ್ತೆ ಊಟ ಮಾಡಿಸ್ಕೊಡ್ತೀನಿ. ಇಲ್ಲೇ ಕೂತಿರ್ತೀಯ? ಊಟ ಬೇಡ, ಆಯಿತು. ಅನ್ನ ಸಾಂಬಾರು ತಿನ್ನವೆ, ಓಕೆನಾ? ತಿನ್ನಲ್ಲ? ಪಾಯಸ ಬೇಕಾ? ಆಯಿತು, ಇಲ್ಲೇ ಕೂತಿರ್ತೀಯ, ತಗೊಬರ್ತೀನಿ. ಇಲ್ಲಿ ಕೂತಿರ್ತೀಯಲ್ಲ, ಹೊರಗಡೆ ಬರ್ತೀಯ? ಬಾ, ಹೊರಗಡೆ ಕೂತ್ಕೊಳ್ಳೋಣ. ಅಲ್ಲಿ ಚೇರ್ ಹಾಕ್ಕೊಡ್ತೀನಿ, ನಡಿ. ಮತ್ತೆ ಆಚೆ ಚೇರ್ ಹಾಕ್ಕೊಡ್ತೀನಿ, ನಡಿ. ಅಲ್ಲಿ ಕೂತ್ಕೊಂಡಿರೋ, ಕೂತ್ಕೊ ಅಲ್ಲೇ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮೈಸೂರಿಗೆ ಹೋಗಿದಾಗ ಒಂದಷ್ಟು ಶಾಪಿಂಗ್ ಮಾಡಿದೆ ಅಂತ. ಬಟ್ ಏನು ಮಾಡಿದೆ ಯಾವುದೋ ಅಂತ ಆದರೆ ಆ ವಿಡಿಯೋದಲ್ಲಿ ನನಗೆ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂದು ಸೆಟ್ ಇಯರಿಂಗ್ನ ತೊಗೊಂಡೆ, ಜುಮ್ಕಾ. ಒಂಥರ ಟ್ರೆಂಡಿ ಆಗಿದೆ ಆ್ಯಂಡ್ ಟ್ರೆಡಿಷ್ನಲಾಗಿ ಕೂಡ ಇದೆ. ಇದೆಲ್ಲ ಕಲರ್ ಹೋಗಲ್ಲ, ಮತ್ತು ಅಲ್ಲಿ ಮಣಿಗಳಿದೆಯಲ್ಲ ಅದು ಅಷ್ಟೇ, ಕಲರ್ ಹೋಗಲ್ಲ. ಇದೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರೋ ಅಂಥದ್ದು ಇದೆಲ್ಲ. ಸೊ ಇದು ಮೋಸ್ಟ್ಲಿ 120 ಅಂತ ಅನಿಸುತ್ತೆ, ಮತ್ತು ಇದು ತುಂಬ ಗಟ್ಟಿಯಾಗಿದೆ. ಆ್ಯಂಡ್ ಇದೊಂದು ರಿಂಗ್ ತೊಗೊಂಡೆ, ಇದು ಕೂಡ ಅಷ್ಟೇ. ನಾನು ಇವಾಗ ತೋರಿಸ್ತಿರೋದು ಯಾವುದೂ ಕೂಡ ಕಲರ್ ಹೋಗಲ್ಲ. ಸೊ ಅಂದರೆ ಜಾಸ್ತಿ ನಾವು ಯಾವಾಗಲೂ ಡೈಲಿ ಯೂಸ್ ಮಾಡ್ತೀವಿ, ತುಂಬ ನೀರು ಹಾಕ್ತೀವಿ ಅಂತಂದರೆ ಆವಾಗ ಹೋಗುತ್ತೆ. ಬಟ್ ಯೂಸ್ ಮಾಡೋದು, ತೆಗೆದಿಡೋದು ಹಿಂಗೆ ಮಾಡ್ಕೊಂಡು ಹೋದರೆ ಅದು ಆ್ಯಕ್ಚುಲಿ ಕಲರ್ ಹೋಗಲ್ಲ. ಚೆನ್ನಾಗಿರೋ ಅಂಥ ಕ್ವಾಲಿಟಿ ಇರೋ ಅಂಥದ್ದು ಇದೊಂದು ರಿಂಗ್ ತೊಗೊಂಡೆ. ಮೋಸ್ಟ್ಲಿ ಇದು 120 ಅಂತ ಅನಿಸುತ್ತೆ. ಪ್ರೈಸು ನನಗೆ ಅಷ್ಟು ನೆನಪಿರಲ್ಲ, ಮರ್ತೋಗ್ಬಿಡ್ತೀನಿ. ನಿಮಗೂ ಗೊತ್ತು ನಾನು ಜಾಸ್ತಿ ಪ್ರೈಸ್ ಇರೋದೇನು ತಗೊಳ್ಳಲ್ಲ ಅಂತ. ಸೊ ನನ್ನ ಬಜೆಟಲ್ಲಿ ಆಗೋ ಅಂಥದ್ದೇ ನಾನು ಕೂಡ ತೊಗೊಳ್ಳೋದು. ಆ್ಯಂಡ್ ಇದೊಂದು ಬ್ಯಾಂಗಲ್, ಇದು ಆ್ಯಕ್ಚುಲಿ ಕಲರ್ ಹೋಗಲ್ಲ, ನಾವು ಡೈಲಿ ಯೂಸ್ ಮಾಡಿದ್ರೂ ಕೂಡ ಕಲರ್ ಹೋಗಲ್ಲ. ಇದು ಎಷ್ಟು 420 ಏನೋ ಇರಬೇಕು. ಅದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿದ್ದಾಗ ಶೈಲಮ್ಮ ಅವರೆಲ್ಲ, ಪ್ರತಿಮಾಕ ಅವರೆಲ್ಲ ತೊಗೊಂಡಿದ್ರು. ಅವರು ಡೈಲಿ ಯೂಸ್ ಮಾಡ್ತಿದ್ದಾರೆ, ಕಲರ್ ಹೋಗಿಲ್ಲ. ಅದನ್ನು ನೋಡಿಬಿಟ್ಟು ಕಲರ್ ಹೋಗಿಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ಇದನ್ನು ನಾನು ತೊಗೊಂಡೆ. ತುಂಬ ಕಲೆಕ್ಷನ್ಸ್ ಇದೆ. ಅದೇ ಪ್ರೈಸ್ ಕೊಟ್ಟಂಗೆ ಅದು ಡಿಸೈನ್ಸ್ ಕೂಡ ನಮಗೆ ಸಿಗುತ್ತೆ. ಸೊ ನನಗೆ ಸಿಂಪಲ್ ಆಗಿರೋದು ಬೇಕಿತ್ತು, ಹಾಗಾಗಿ ನಾನು ವಿತಿನ್ 500 ಒಳಗಡೆ ಅದೊಂದು ಬ್ಯಾಂಗಲ್ ತೊಗೊಂಡೆ. ಮತ್ತು ಇದೊಂದು ಇಯರಿಂಗ್ ಅಂದರೆ ಒಂದು ಓಲೆ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಜೆ ಶೇಪಲ್ಲಿದೆ, ಚೆನ್ನಾಗಿರುತ್ತೆ. ಸೊ ಡೈಲಿ ಯೂಸ್ಗೂ ಕೂಡ ಆಗುತ್ತೆ, ಹಾಗಾಗಿ ನಾನು ಇದೊಂದು ತೊಗೊಂಡೆ. ಇದು ಮೋಸ್ಟ್ಲಿ 250 ಅಂತ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಮೇ ಬಿ ಇರ್ಬೋದು 250 ಅಂತ ಅಂದ್ಕೊತೀನಿ ಇದನ್ನು. ಆ್ಯಂಡ್
ಅದು ಬಿಟ್ಟರೆ ಇದೊಂದು ಸರ ಮತ್ತು ಅದ್ರ ಜೊತೆಗೆ ಒಂದು ಸೆಟ್ ಓಲೆ ಕೂಡ ಬಂದಿರುತ್ತೆ. ಇದು ಫಿನಿಶಿಂಗ್ ಎಲ್ಲ ಸಕ್ಕತ್ತಾಗಿದೆ ಗೊತ್ತಾ. ಗೋಲ್ಡು ಅಂತ ಅಂದ್ಕೊಳ್ಳೋ ಬದಲು, ಅಂದರೆ ಗೋಲ್ಡ್ ಬೇಕು ಅಂತ ಆಸೆ ಪಡೋ ಬದಲು ಈಗಿನ ರೇಟಲ್ಲಿ ನಾವು ಗೋಲ್ಡ್ ತೊಗೊಳೋದೆಲ್ಲ ಸ್ವಲ್ಪ ಕಷ್ಟನೇ. ಹಾಗಾಗಿ ಈ ಥರದ್ರ ಮೇಲೆ ನಾವು ದುಡ್ಡು ಹಾಕಿದ್ರೆ, ಬಟ್ ತುಂಬ ಏನು ದುಡ್ಡು ಹಾಕಲ್ಲವಲ್ಲ, ಕಮ್ಮಿ ದುಡ್ಡು ಹಾಕ್ತೀವಿ. ಸೊ ಇದು ಈ ಥರದ್ದೇ ಬೆಸ್ಟ್ ಅಂತ ನನಗಿವಾಗ ಅನ್ಸೋಕ್ಕೆ ಶುರುವಾಗಿದೆ. ಈಗ ಈ ಥರದ್ದೊಂದು ಗೋಲ್ಡ್ ತೊಗೋಬೇಕು ಅಂದ್ರೂ ಏನಿಲ್ಲ ಒಂದು 2 ಲಕ್ಷ ಆದರೂ ಬೇಕು. ಇದೊಂದು ಏನಿಲ್ಲ ಒಂದು 10 ಗ್ರಾಮ್ ಆದರೂ ಬೇಕಲ್ವ, 10-15 ಗ್ರಾಮ್ ಆದರೂ ಬೇಕು. ಅಷ್ಟೊಂದು ದುಡ್ಡು ಎಲ್ಲಿ ತರೋಕ್ಕಾಗತ್ತಲ್ವ ಈಗ. ಸೊ ಇದು ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನಿಮಗೆ ಆ್ಯಕ್ಚುಲಿ ಮೊಬೈಲಲ್ಲಿ ಅದು ಫಿನಿಷಿಂಗ್ ಅಷ್ಟು ನೀಟಾಗಿ ಗೊತ್ತಾಗ್ತಿಲ್ಲ, ಬಟ್ ಕೈಯಲ್ಲಿ ಇಟ್ಕೊಂಡು ನೋಡಿದಾಗ ಫಿನಿಷಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾ ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಆ್ಯಕ್ಚುಲಿ ಇದು ಬಂದು ಎಷ್ಟು 520 ಏನೋ ಇರಬೇಕು, ಮರ್ತೋಗಿದ್ದೀನಿ. ಬಟ್ ನನಗಿದು ಓಲೆ ಅಷ್ಟೊಂದು ಡಿಸೈನ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಇದು ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಗೆ ಇದ್ದಿದ್ದು. ಚೇಂಜ್ ಎಲ್ಲ ಚೆನ್ನಾಗಿರೋದು, ಬಟ್ ಓಲೆಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಎಲ್ಲದಕ್ಕೂ ಹಾಗೆ ಇದ್ದಿದ್ದು. ಸೊ ಇದ್ದಿದ್ರಲ್ಲಿ ನನಗಿದು ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಇದನ್ನು ತೊಗೊಂಡೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಇದಿಷ್ಟನ್ನು ನಾನು ಬೈ ಮಾಡಿರೋದು. ನಾನು ವರ್ಕ್ ಫ್ರಮ್ ಹೋಮ್ ಏನು ಮಾಡ್ತಾಯಿದ್ದೀನಿ ಅದರಲ್ಲಿ ಬಂದಿರೋ ಅಮೌಂಟನ್ನು ಸೇವ್ ಮಾಡಿಕೊಂಡು ನಾನು ಇದನ್ನು ಬೈ ಮಾಡಿರೋದು. ಎಷ್ಟೊಂದು ಜನ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀರಾ, ಗ್ರೂಪ್ಗೆ ಜಾಯ್ನ್ ಆಗಿದ್ದೀರಾ. ಬಟ್ ಆಮೇಲೆ ಕಾಲ್ ಮಾಡಿದ್ರೆ ಹೇಳ್ತಾರೆ, ನಾ ಯಾರೋ ನಂಗೆ ಗೊತ್ತೇ ಇಲ್ಲ, ನಾವು ಜಾಯ್ನ್ ಆಗೇ ಇಲ್ಲ, ರಿಕ್ವೆಸ್ಟ್ ಕಳಿಸೇ ಇಲ್ಲ ಅಂತಾರೆ. ನಂಗೆ ಅದೇ ನಗು. ಮಲಗ್ಬಿಟ್ಟೆ ಯಾಕೆ? ಪುನರ್ವಾ ಸ್ಕೂಲಿಗೆ ಹೋಗೋದಕ್ಕೆ ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ. ಎಲ್ಲೋಗ್ತಿದ್ಯಾ ಇವಾಗ ನೀನು? ಮಲಗಿದ್ಯಾ? ಸರಿ, ಎಲ್ಲೋಗಕ್ಕೆ ರೆಡಿಯಾಗಿದ್ಯಾ? ಅವ್ನು ಸ್ಕೂಲೆಲ್ಲ ಹೋಗೋದೇ ಇಲ್ಲ, ಅವ್ನು ಡೈರೆಕ್ಟ್ ಕಾಲೇಜ್ ಅವನು ಅಲ್ಲಪ್ಪ. ಸ್ಕೂಲಿಗೆ ಹೋಗ್ತೀಯಾ, ಕಾಲೇಜ್ಗೆ ಹೋಗ್ತೀಯಾ? ಕೂಲ್. ಏನು ಮಾಡ್ತೀಯಾ ಸ್ಕೂಲ್ಗೆ ಹೋಗ್ಬಿಟ್ಟು? ಏನು ಬಸ್ ಹತ್ತತ್ತೀಯಾ? ಆಮೇಲೆ ಇನ್ನೇನಿದೆ ಸ್ಕೂಲಲ್ಲಿ? ಓಕೆ, ಕಾಲೇಜಲ್ಲಿ ಏನೇನಿದೆ? ಆಸಾಮಾನು ಇದೆ. ಆಸಾಮಾನು ತೊಗೊಂಡು ಏನು ಮಾಡ್ತೀಯಾ? ಇಳಿತೀಯಾ? ಹತ್ತೋದು ಇಳಿಯೋದು ಜಾರೋದು ಅಲ್ವಾ? ಹೆಂಗೆ ಹತ್ತತ್ತೀಯಾ ತೋರಿಸು. ಹಂಗೆ ಹತ್ಕೋತೀಯಾ, ಆಮೇಲೆ ಜಾರ್ಕೋತೀಯಾ, ಆಮೇಲೆ ಆಟ ಆಡ್ತೀನಿ ಅಷ್ಟೇನಾ? ಜಾಣ. ಹಂಗೆ ಹತ್ತತ್ತೀಯಾ? ಜಾಣ ಕಣಪ್ಪ ನೀನು, ಜಾಣ ಆಗ್ಬಿಟ್ಟಿದ್ಯಾ.